ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನ್ ಮನ್ವಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಸಣ್ಣ ಪ್ರಶ್ನೆ ನಿಮಗೆ. ರಾತ್ರಿ ಮಲಗುವ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತದೆ? ನಾಳೆಯ ಮೀಟಿಂಗ್ ಚಿಂತೆ, ಇಎಂಐ ಕಟ್ಟುವ ಟೆನ್ಷನ್, ಮಕ್ಕಳ ಫೀಸ್ ವಿಷಯ, ಆಫೀಸಿನಲ್ಲಾದ ಜಗಳ ಅಥವಾ ಯಾರೋ ಆಡಿದ ಒಂದು ಮಾತು, ಇವೆಲ್ಲ ತಿರುಗುತ್ತಿರುತ್ತವೆ ತಾನೆ? ಇಂದಿನ ಬದುಕು ಹೇಗಾಗಿದೆ ಅಂದ್ರೆ, ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ ಒಂದೇ ಓಟ. ಫೋನ್ ನೋಟಿಫಿಕೇಶನ್, ಆಫೀಸ್ ಡೆಡ್ಲೈನ್, ಸಾಲದ ಕಂತು, ಸಂಬಂಧಗಳ ಜಂಜಾಟ. ಇವುಗಳ ನಡುವೆ ನಾವು ನಮ್ಮನ್ನೇ ಮರೆತುಬಿಟ್ಟಿದ್ದೇವೆ. ಆದರಿವೆಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಒಂದಿದೆ. ಅದು ನಾವು ಎಂದೂ ಕೇಳಿಕೊಳ್ಳುವುದೇ ಇಲ್ಲ. ನಾನು ಸಾಯುವಾಗ ನನ್ನ ಮನಸ್ಸಿನಲ್ಲಿ ಏನಿರುತ್ತದೆ? ವಿಚಿತ್ರ ಪ್ರಶ್ನೆ ಅನಿಸಬಹುದು. ಆದರೆ ಸ್ನೇಹಿತರೆ, ಇದೇ ಪ್ರಶ್ನೆಗೆ ಸಾವಿರಾರು ವರ್ಷಗಳ ಹಿಂದೆಯೇ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನ ಶ್ರೀಕೃಷ್ಣನಲ್ಲಿ ಉತ್ತರ ಕೇಳಿದ್ದ. ಭಗವದ್ಗೀತೆಯ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಇದೇ ಪ್ರಶ್ನೆಗೆ ಬದುಕಿನ ಅತ್ಯಂತ ಆಳವಾದ ಸತ್ಯಗಳಿಗೆ ಉತ್ತರ ಕೊಡುತ್ತದೆ. ಬ್ರಹ್ಮ ಅಂದರೇನು, ಅಧ್ಯಾತ್ಮ ಅಂದರೇನು, ಕರ್ಮ ಅಂದರೇನು, ಅಧಿಭೂತ ಅಧಿದೈವ ಅಂದರೇನು, ಈ ದೇಹದಲ್ಲಿ ಅಧಿಯಜ್ಞ ಯಾರು ಮತ್ತು ಸಾಯುವ ಕ್ಷಣದಲ್ಲಿ ನಿನ್ನನ್ನು ಹೇಗೆ ತಿಳಿಯಬಹುದು, ಇವೆಲ್ಲದರ ಬಗ್ಗೆ ಕೃಷ್ಣ ಪರಮಾತ್ಮ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಈ ಅಧ್ಯಾಯ ಪ್ರಾರಂಭವಾಗುವುದೇ ಅರ್ಜುನನ ಕುತೂಹಲದಿಂದ. 7ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಬ್ರಹ್ಮ, ಅಧ್ಯಾತ್ಮ, ಕರ್ಮ ಎಂಬ ಪದಗಳನ್ನು ಬಳಸಿದ್ದ. ಅರ್ಜುನನಿಗೆ ಇವುಗಳ ಅರ್ಥ ಸ್ಪಷ್ಟವಾಗಲಿಲ್ಲ. ಆದ್ದರಿಂದ ಅವನು ಒಂದೇ ಸಮನೆ 6 ಪ್ರಶ್ನೆಗಳನ್ನು ಕೇಳಿದ್ದ. ಬ್ರಹ್ಮ ಅಂದರೇನು, ಅಧ್ಯಾತ್ಮ ಅಂದರೇನು, ಕರ್ಮ ಅಂದರೇನು, ಅಧಿಭೂತ ಅಧಿದೈವ ಅಂದರೇನು, ಈ ದೇಹದಲ್ಲಿ ಅಧಿಯಜ್ಞ ಯಾರು ಮತ್ತು ಸಾಯುವ ಕ್ಷಣದಲ್ಲಿ ನಿನ್ನನ್ನು ಹೇಗೆ ತಿಳಿಯಬಹುದು, ಇವೆಲ್ಲದರ ಬಗ್ಗೆ ಕೃಷ್ಣ ಪರಮಾತ್ಮ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಇಷ್ಟೆಲ್ಲ ಕೇಳಿದಾಗ ಇದು ಬರೀ ತತ್ವಶಾಸ್ತ್ರ ಅಂತ ಅನಿಸಬಹುದು. ಆದರೆ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಸ್ನೇಹಿತರೆ, ಈ ಅಧ್ಯಾಯ ನಿಮ್ಮ ಬದುಕನ್ನೇ ಬದಲಾಯಿಸಬಲ್ಲ ಒಂದು ಸಂದೇಶ ಕೊಡುತ್ತದೆ. ಅರ್ಜುನ 6 ಪ್ರಶ್ನೆಗಳನ್ನು ಕೇಳಿದ. ಈಗ ಕೃಷ್ಣ ಪರಮಾತ್ಮ ಒಂದೊಂದಾಗಿ ಎಲ್ಲಕ್ಕೂ ಉತ್ತರ ಕೊಡ್ತಾನೆ. ಈ ದೇಹದೊಳಗಿರುವ ಜೀವಾತ್ಮನ ನಶ್ವರ ಸ್ವಭಾವವನ್ನೇ ಅಧಿಭೂತ ಎಂದು, ಬ್ರಹ್ಮಾಂಡದ ಎಲ್ಲ ದೇವತೆಗಳಿಗೂ ಆಶ್ರಯವಾಗಿರುವ ವಿರಾಟ ಪುರುಷನ ರೂಪವನ್ನೇ ಅಧಿದೈವ ಎಂದು, ಮತ್ತು ಈ ದೇಹದೊಳಗೇ ಇದ್ದು ಎಲ್ಲ ಯಜ್ಞಗಳನ್ನು ಸ್ವೀಕರಿಸುವ ಪರಮಾತ್ಮ ಸ್ವರೂಪವನ್ನೇ ಅಧಿಯಜ್ಞ ಎಂದು ಕೃಷ್ಣ ವಿವರಿಸುತ್ತಾನೆ. ಇಲ್ಲಿ ಸ್ವಲ್ಪ ಗೊಂದಲ ಆಗ್ಬೋದು ಸ್ನೇಹಿತರೆ, ಆದರೆ ಸರಳವಾಗಿ ಹೇಳಬೇಕೆಂದರೆ ನಮ್ಮ ದೇಹ ಒಂದು ಮನೆ. ಆ ಮನೆಯೊಳಗೆ ವಾಸಿಸುವ ಜೀವಿ ಒಂದು ಕಡೆ ಮತ್ತು ಆ ಮನೆಯ ಒಡೆಯನಾಗಿ ಪ್ರತಿ ಮನೆಯನ್ನು ನಿಯಂತ್ರಿಸುವ ಪರಮಾತ್ಮ ಇನ್ನೊಂದು ಕಡೆ. ಈ ಎರಡರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಆಧ್ಯಾತ್ಮಿಕ ಜ್ಞಾನ. ಆದರೆ ಈ ಎಲ್ಲ ಪ್ರಶ್ನೆಗಳಿಂತ ಅರ್ಜುನ ಕೊನೆಗೆ ಕೇಳಿದ ಪ್ರಶ್ನೆಯೇ ಅತ್ಯಂತ ಮಹತ್ವದ್ದು. ಸಂಯಮಿಗಳಾದವರು ದೇಹ ಬಿಡುವ ಕ್ಷಣದಲ್ಲಿ ನಿನ್ನನ್ನು ಹೇಗೆ ತಿಳಿಯುತ್ತಾರೆ? ಇದಕ್ಕೆ ಕೃಷ್ಣ ಕೊಟ್ಟ ಉತ್ತರ ಸ್ನೇಹಿತರೆ, ಇಡೀ ಮನುಕುಲಕ್ಕೆ ಒಂದು ದಾರಿದೀಪ. ಕೃಷ್ಣ ಹೇಳ್ತಾನೆ, ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂದ್ರೆ, ಸಾಯುವ ಕೊನೆಯ ಕ್ಷಣದಲ್ಲಿ ಯಾರು ನನ್ನನ್ನೇ ಸ್ಮರಿಸುತ್ತಾ ದೇಹ ತ್ಯಜಿಸುತ್ತಾರೋ ಅವರು ನನ್ನ ಸ್ವರೂಪವನ್ನೇ ಪಡೆಯುತ್ತಾರೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಇದನ್ನು ಕೇಳಿದಾಗ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರಬಹುದು. ಸಾಯುವ ಕೊನೆಯ ಕ್ಷಣದಲ್ಲಿ ಭಗವಂತನನ್ನು ನೆನಪಿಸಿಕೊಳ್ಳೋದು ಅಷ್ಟು ಸುಲಭವೇ? ಆ ಕ್ಷಣದಲ್ಲಿ ದೇಹ ನೋವಿನಿಂದ ನರಳುತ್ತಿರ್ತದೆ, ಮನಸ್ಸು ಕಂಗಾಲಾಗಿರ್ತದೆ. ಆಗ ಭಗವಂತನ ನೆನಪು ಹೇಗೆ ಬರುತ್ತದೆ? ಇದಕ್ಕೆ ಕೃಷ್ಣ ಪರಮಾತ್ಮ ಒಂದು ಅದ್ಭುತ ಸತ್ಯ ಬಿಚ್ಚಿಡ್ತಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ. ಅಂದ್ರೆ, ಮನುಷ್ಯ ಜೀವಿತಾವಧಿಯಲ್ಲಿ ಯಾವ ಭಾವನೆಯನ್ನು ಸತತವಾಗಿ ಚಿಂತಿಸುತ್ತಾ ಬದುಕ್ತಾನೋ ಅದೇ ಭಾವನೆಯನ್ನೇ ಸಾಯುವ ಕ್ಷಣದಲ್ಲಿಯೂ ನೆನಪಿಸಿಕೊಂಡು ಆ ಸ್ಥಿತಿಯನ್ನೇ ಪಡೆಯುತ್ತಾನೆ. ಇದೊಂದು ಬಹಳ ಆಳವಾದ ಜೀವನ ಸತ್ಯ ಸ್ನೇಹಿತರೆ. ನಾವು ಇಂದು ಏನನ್ನ ಯೋಚಿಸುತ್ತೇವೋ, ಏನನ್ನ ಚಿಂತಿಸುತ್ತೇವೋ, ಏನಕ್ಕೆ ಮಹತ್ವ ಕೊಡುತ್ತೇವೋ ಅದೇ ನಮ್ಮ ಮನಸ್ಸಿನ ಆಳವಾದ ಒಂದು ಪದರವಾಗಿ ಕುಳಿತುಬಿಡುತ್ತದೆ. ಒಬ್ಬ ವ್ಯಾಪಾರಿ ಇಡೀ ಜೀವನ ಹಣದ ಬಗ್ಗೆಯೇ ಚಿಂತಿಸಿದರೆ ಸಾಯುವ ಕ್ಷಣದಲ್ಲೂ ಅವನ ಮನಸ್ಸಿನಲ್ಲಿ ಹಣದ ಯೋಚನೆಯೇ ಬರುತ್ತದೆ. ಒಬ್ಬ ತಂದೆ ತನ್ನ ಮಗನ ಬಗ್ಗೆ ಚಿಂತಿಸುತ್ತಾ ಬದುಕಿದ್ರೆ ಕೊನೆಯ ಕ್ಷಣದಲ್ಲೂ ಮಗನ ಯೋಚನೆಯೇ ಬರುತ್ತದೆ. ಇದನ್ನೇ ಅಜಾಮಿಳನ ಕಥೆಯಲ್ಲಿ ನಾವು ಕಾಣ್ತೇವೆ. ಸಾಯುವ ಕ್ಷಣದಲ್ಲಿ ತನ್ನ ಮಗ ನಾರಾಯಣನ ಹೆಸರನ್ನು ಕೂಗಿ ಕರೆದನೆಂಬ ಒಂದೇ ಕಾರಣಕ್ಕೆ ಅವನ ಜೀವನದ ಎಲ್ಲ ಪಾಪಗಳೂ ಕಳಚಿಬಿದ್ದವು. ಇದು ಹೆಸರಿನ ಶಕ್ತಿ, ನೆನಪಿನ ಶಕ್ತಿ.
ಆದ್ದರಿಂದ ಕೃಷ್ಣ ಪರಮಾತ್ಮ ಇಲ್ಲಿ ಒಂದು ಸಲಹೆ ಕೊಡ್ತಾನೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯಚ. ಅಂದ್ರೆ ಎಲ್ಲಾ ಕಾಲದಲ್ಲಿಯೂ ನನ್ನನ್ನೇ ಸ್ಮರಿಸುತ್ತಾ ಜೀವನದ ಕರ್ತವ್ಯಗಳನ್ನು ಮಾಡುತ್ತಾ ಇರು. ಇದು ಎಷ್ಟು ಪ್ರಾಯೋಗಿಕವಾದ ಸಲಹೆ ಸ್ನೇಹಿತರೆ. ಕೃಷ್ಣ ಎಂದೂ ಹೇಳಿಲ್ಲ ಎಲ್ಲವನ್ನೂ ಬಿಟ್ಟು ಬೆಟ್ಟಕ್ಕೆ ಹೋಗಿ ಧ್ಯಾನ ಮಾಡು ಅಂತ. ಬದಲಿಗೆ ನಿಮ್ಮ ಜೀವನದ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಲೇ ಮನಸ್ಸಿನ ಒಂದು ಮೂಲೆಯಲ್ಲಿ ಭಗವಂತನ ನೆನಪನ್ನು ಇಟ್ಟುಕೊಂಡು ಬದುಕುವುದೇ ನಿಜವಾದ ಯೋಗ ಎಂದು ಹೇಳ್ತಾನೆ. ಇಂದಿನ ಕಾಲದಲ್ಲಿ ನಾವು ಆಫೀಸ್ ಕೆಲಸ ಮಾಡ್ತಲೇ, ಮನೆ ಕೆಲಸ ಮಾಡ್ತಲೇ, ಮಕ್ಕಳನ್ನ ಬೆಳೆಸುತ್ತಲೇ ಈ ಸಾಧನೆಯನ್ನ ಮಾಡಬಹುದು ಎಂಬುದೇ ಈ ಶ್ಲೋಕದ ದೊಡ್ಡ ಶಕ್ತಿ. ಕೃಷ್ಣ ಪರಮಾತ್ಮ ಎಲ್ಲಾ ಕಾಲದಲ್ಲಿಯೂ ತನ್ನ ಸ್ಮರಣೆ ಮಾಡುತ್ತಾ ಬದುಕಬೇಕೆಂದು ಹೇಳಿದ. ಆದರೆ ಇದನ್ನು ಆಚರಣೆಗೆ ತರುವುದು ಹೇಗೆ? ಮನಸ್ಸು ಎಂಬುದು ಒಂದು ಕೋತಿಯ ಹಾಗೆ ಸ್ನೇಹಿತರೆ. ಒಂದು ಕ್ಷಣ ಇಲ್ಲಿ, ಮರುಕ್ಷಣ ಅಲ್ಲಿ. ಆಫೀಸಿನ ಟೆನ್ಷನ್, ಮನೆಯ ಜವಾಬ್ದಾರಿ, ಸಾಮಾಜಿಕ ಮಾಧ್ಯಮದ ಗೊಂದಲ ಇವೆಲ್ಲದರ ನಡುವೆ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸುವುದು ಸುಲಭದ ಮಾತಲ್ಲ. ಇದನ್ನು ಅರಿತೇ ಕೃಷ್ಣ ಪರಮಾತ್ಮ ಒಂದು ಸ್ಪಷ್ಟವಾದ, ಪ್ರಾಯೋಗಿಕವಾದ ಅಭ್ಯಾಸಕ್ರಮವನ್ನು ಇಲ್ಲಿ ವಿವರಿಸುತ್ತಾನೆ. ಕೃಷ್ಣ ಹೇಳುತ್ತಾನೆ, ಮನಸ್ಸನ್ನು ಅಭ್ಯಾಸಯೋಗದಿಂದ ಒಂದೆಡೆ ಕೇಂದ್ರೀಕರಿಸಿ ಬೇರೆಡೆ ಅಲೆದಾಡದಂತೆ ಮಾಡಿ ನಿರಂತರವಾಗಿ ಪರಮ ದಿವ್ಯ ಪುರುಷನನ್ನೇ ಚಿಂತಿಸುತ್ತಾ ಇರುವವನು ಆ ಪರಮ ದಿವ್ಯ ಪುರುಷನನ್ನೇ ಹೊಂದುತ್ತಾನೆ ಎಂದು ಹೇಳುತ್ತಾನೆ. ಇಲ್ಲಿ ಅಭ್ಯಾಸಯೋಗ ಎಂಬ ಪದ ಬಹಳ ಮುಖ್ಯ. ಅಭ್ಯಾಸ ಎಂದರೆ ಪದೇ ಪದೇ ಮಾಡುವುದು. ಒಂದು ದಿನ ಧ್ಯಾನ ಮಾಡಿ ಒಂದು ವಾರ ಬಿಟ್ಟು ಬಿಡುವುದಲ್ಲ. ಪ್ರತಿದಿನ, ಪ್ರತಿ ಕ್ಷಣ ಸಣ್ಣ ಸಣ್ಣ ಪ್ರಯತ್ನಗಳ ಮೂಲಕ ಮನಸ್ಸನ್ನು ತರಬೇತಿಗೊಳಿಸುವುದೇ ಅಭ್ಯಾಸಯೋಗ. ಇದನ್ನು ನಾವು ಜಿಮ್ನಲ್ಲಿ ವ್ಯಾಯಾಮ ಮಾಡುವುದಕ್ಕೆ ಹೋಲಿಸಬಹುದು. ಒಂದೇ ದಿನ ಜಿಮ್ಗೆ ಹೋಗಿ ದೇಹ ಬಲಿಷ್ಠವಾಗುವುದಿಲ್ಲ ತಾನೆ? ಪ್ರತಿದಿನ ನಿರಂತರವಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ದೇಹ ಬಲಗೊಳ್ಳುತ್ತದೆ. ಅದೇ ರೀತಿ ಮನಸ್ಸನ್ನು ಪ್ರತಿದಿನ ಅಭ್ಯಾಸ ಮಾಡಿ ಭಗವಂತನ ಕಡೆಗೆ ತಿರುಗಿಸಬೇಕು. ನಂತರ ಕೃಷ್ಣ ಪರಮಾತ್ಮ ಒಂದು ಬಹಳ ಸುಂದರವಾದ ವಿವರಣೆಯನ್ನು ಕೊಡುತ್ತಾನೆ. ಸಾಯುವ ಕ್ಷಣದಲ್ಲಿ ಮನಸ್ಸನ್ನು ಭಕ್ತಿಯಿಂದ ಸ್ಥಿರಗೊಳಿಸಿ ಯೋಗ ಬಲದಿಂದ ಪ್ರಾಣವನ್ನು 2 ಹುಬ್ಬುಗಳ ನಡುವಿನ ಸ್ಥಳಕ್ಕೆ ಕೊಂಡೊಯ್ದು ಪೂರ್ಣವಾಗಿ ಭಗವಂತನನ್ನೇ ಚಿಂತಿಸುತ್ತಾ ದೇಹ ತ್ಯಜಿಸುವವನು ಆ ಪರಮ ದಿವ್ಯ ಪುರುಷನನ್ನೇ ಹೊಂದುತ್ತಾನೆ ಎಂದು ಹೇಳುತ್ತಾನೆ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು. ಇಷ್ಟೊಂದು ಕಷ್ಟಕರವಾದ ಯೋಗ ಅಭ್ಯಾಸ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವೇ? ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿಯೆಂದರೆ ಈ ಸಾಮರ್ಥ್ಯ ಒಂದೇ ದಿನದಲ್ಲಿ ಬರುವುದಲ್ಲ. ಇದು ವರ್ಷಗಟ್ಟಲೆ ಜೀವಿತಾವಧಿಯ ಅಭ್ಯಾಸದ ಫಲ. ಆದರೆ ಪ್ರತಿಯೊಬ್ಬರೂ ಇಂದಿನಿಂದಲೇ ಪ್ರಾರಂಭಿಸಬಹುದು. ಪ್ರತಿದಿನ ಸ್ವಲ್ಪ ಸಮಯ ಭಗವಂತನ ನಾಮಸ್ಮರಣೆ, ಪ್ರಾರ್ಥನೆ, ಧ್ಯಾನ ಮಾಡುವ ಮೂಲಕ. ಕೃಷ್ಣ ಮುಂದೆ ಓಂ ಎಂಬ ಏಕಾಕ್ಷರ ಬ್ರಹ್ಮದ ಬಗ್ಗೆ ಹೇಳುತ್ತಾನೆ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಷ್ಮರನ್. ಓಂಕಾರವನ್ನು ಉಚ್ಚರಿಸುತ್ತಾ ಭಗವಂತನನ್ನೇ ಚಿಂತಿಸುತ್ತಾ ದೇಹ ತ್ಯಜಿಸುವವನು ಪರಮಗತಿಯನ್ನೇ ಹೊಂದುತ್ತಾನೆ ಎಂದು ಹೇಳುತ್ತಾನೆ. ಓಂಕಾರ ಎಂಬುದು ಕೇವಲ ಒಂದು ಶಬ್ದವಲ್ಲ, ಅದು ಇಡೀ ಬ್ರಹ್ಮಾಂಡದ ಮೂಲಧ್ವನಿ, ಪರಬ್ರಹ್ಮದ ಸಂಕೇತ ಎಂದು ಸನಾತನ ಪರಂಪರೆ ಹೇಳುತ್ತದೆ. ಪ್ರತಿ ಪೂಜೆ, ಪ್ರತಿ ಮಂತ್ರದ ಆರಂಭದಲ್ಲಿ ಓಂ ಬಳಸುವುದರ ಹಿಂದೆ ಇದೇ ಆಳವಾದ ಅರ್ಥ ಅಡಗಿದೆ. ಇಲ್ಲಿ ಒಂದು ಮಹತ್ವದ ಅಂಶ ಸ್ನೇಹಿತರೆ. ಕೃಷ್ಣ ಪರಮಾತ್ಮ ಇಲ್ಲಿ ಒಂದು ಷರತ್ತನ್ನು ಸೇರಿಸುತ್ತಾನೆ. ಸಾಯುವ ಕ್ಷಣದಲ್ಲಿ ಭಗವಂತನನ್ನು ನೆನಪಿಸಿಕೊಳ್ಳುವುದು ಇದ್ದಕ್ಕಿದ್ದಂತೆ ಆಗುವುದಲ್ಲ, ಅದಕ್ಕೆ ಜೀವಮಾನದ ಸಿದ್ಧತೆ ಬೇಕು. ಇದನ್ನೇ ಒಂದು ವಿದ್ಯಾರ್ಥಿಯ ಪರೀಕ್ಷೆಗೆ ಹೋಲಿಸಬಹುದು. ಪರೀಕ್ಷೆಯ ದಿನ ಚೆನ್ನಾಗಿ ಬರೆಯಬೇಕಾದರೆ ವರ್ಷವಿಡೀ ಓದಬೇಕಲ್ಲವೇ? ಪರೀಕ್ಷೆಯ ದಿನ ಮಾತ್ರ ಪುಸ್ತಕ ಹಿಡಿದರೆ ಫಲಿತಾಂಶ ಚೆನ್ನಾಗಿ ಬರುವುದಿಲ್ಲ. ಅದೇ ರೀತಿ ಜೀವಿತಾವಧಿಯ ಸಾಧನೆ, ಭಕ್ತಿ, ನಾಮಸ್ಮರಣೆ ಇದ್ದರೆ ಮಾತ್ರ ಕೊನೆಯ ಕ್ಷಣದಲ್ಲಿ ಭಗವಂತನ ನೆನಪು ಸಹಜವಾಗಿ ಬರುತ್ತದೆ. ನಾವು ಓಂಕಾರದ ಮಹತ್ವ ಮತ್ತು ಜೀವಿತಾವಧಿಯ ಸಿದ್ಧತೆಯ ಬಗ್ಗೆ ತಿಳಿದುಕೊಂಡೆವು. ಈಗ ಕೃಷ್ಣ ಪರಮಾತ್ಮ ಒಂದು ಬಹಳ ಸುಂದರವಾದ ವಿಭಿನ್ನ ರೀತಿಯ ಭಕ್ತಿಯ ಮಾರ್ಗವನ್ನು ವಿವರಿಸುತ್ತಾನೆ. ಇದಕ್ಕೆ ಅನನ್ಯಚೇತಃ ಎಂದು ಕರೆಯುತ್ತಾರೆ. ಅಂದರೆ ಬೇರೆ ಯಾವುದೇ ಆಲೋಚನೆಯಿಲ್ಲದೆ ಸಂಪೂರ್ಣವಾಗಿ ಒಬ್ಬನೇ ಭಗವಂತನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಪ್ರತಿನಿತ್ಯ ಅವನನ್ನೇ ಚಿಂತಿಸುತ್ತಾ ಇರುವ ನಿತ್ಯಯುಕ್ತ ಭಕ್ತನಿಗೆ ಆ ಭಗವಂತನನ್ನು ಪಡೆಯುವುದು ಸುಲಭ ಎಂದು ಕೃಷ್ಣ ಹೇಳುತ್ತಾನೆ. ಅನನ್ಯೇನೈವ ಯೋಗೇನ ಮಾಂ ಧ್ಯಾಯನ್ ಯಃ ಸ ಸತತಂ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಎಂಬ ಈ ಶ್ಲೋಕ ಬಹಳ ಆಶ್ವಾಸನಾದಾಯಕ ಸ್ನೇಹಿತರೆ. ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಾನೆ, ನಾನು ಎಲ್ಲರಿಗೂ ಸುಲಭವಾಗಿ ಸಿಗುತ್ತೇನೆ. ಆದರೆ ಷರತ್ತು ಒಂದೇ, ಅನನ್ಯ ಭಕ್ತಿ, ಬೇರೆ ಯಾವುದೇ ಆಸೆಗಳಿಲ್ಲದ ಶುದ್ಧ ಪ್ರೀತಿ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಸಂಗತಿಯಿದೆ. ಇಂದಿನ ಕಾಲದಲ್ಲಿ ನಾವು ಭಗವಂತನ ಬಳಿ ಹೋಗುವುದೇ ಏನಾದರೂ ಬೇಕಾದಾಗ ಮಾತ್ರ. ಪರೀಕ್ಷೆಯಿದ್ದಾಗ, ಕೆಲಸವಿಲ್ಲದಾಗ
ಆರೋಗ್ಯ ಸಮಸ್ಯೆ ಬಂದಾಗ ಮಾತ್ರ ದೇವಸ್ಥಾನಕ್ಕೆ ಓಡುತ್ತೇವೆ. ಆದರೆ ಕೃಷ್ಣ ಇಲ್ಲಿ ಹೇಳುವುದು ಬೇರೆಯದೇ. ನಿತ್ಯಯುಕ್ತ ಭಕ್ತಿ ಅಂದರೆ ಪ್ರತಿನಿತ್ಯ ಯಾವುದೇ ಬೇಡಿಕೆಯಿಲ್ಲದೆ ಕೇವಲ ಪ್ರೀತಿಯಿಂದ ಭಗವಂತನನ್ನು ನೆನಪಿಸಿಕೊಳ್ಳುವುದು. ಇದೇ ನಿಜವಾದ ಭಕ್ತಿ. ಒಬ್ಬ ಮಗು ತನ್ನ ತಾಯಿಯನ್ನು ಪ್ರೀತಿಸುವುದು ಏನಾದರೂ ಬೇಕಾದಾಗ ಮಾತ್ರವಲ್ಲ ತಾನೆ. ಪ್ರತಿಕ್ಷಣ ಆ ಪ್ರೀತಿಯಿರುತ್ತದೆ. ಅದೇ ರೀತಿಯ ಸಂಬಂಧವನ್ನು ಭಗವಂತನೊಂದಿಗೂ ಬೆಳೆಸಿಕೊಳ್ಳಬೇಕು ಎಂದು ಕೃಷ್ಣ ಸೂಚಿಸುತ್ತಾನೆ. ಮುಂದೆ ಕೃಷ್ಣ ಪರಮಾತ್ಮ ಒಂದು ಆಳವಾದ ವಿಶ್ವರೂಪ ದರ್ಶನದ ವಿವರಣೆಗೆ ಹೋಗುತ್ತಾನೆ. ಬ್ರಹ್ಮಲೋಕ ಸೇರಿದಂತೆ ಎಲ್ಲಾ ಲೋಕಗಳು ಪುನಃ ಪುನಃ ಹುಟ್ಟು ಸಾವಿನ ಚಕ್ರಕ್ಕೆ ಒಳಪಟ್ಟಿವೆ ಎಂದು ಹೇಳುತ್ತಾನೆ. ಆ ಬ್ರಹ್ಮ ಭುವನ ಲೋಕಾಹ ಪುನರಾವರ್ತಿನೋರ್ಜುನ. ಬ್ರಹ್ಮಲೋಕದವರೆಗಿನ ಎಲ್ಲಾ ಲೋಕಗಳು ಪುನರಾವರ್ತನೆಯಾಗುತ್ತವೆ. ಆದರೆ ನನ್ನನ್ನು ಪಡೆದವನಿಗೆ ಮಾತ್ರ ಮತ್ತೆ ಹುಟ್ಟುವುದೇ ಇಲ್ಲ ಎಂದು ಕೃಷ್ಣ ಹೇಳುತ್ತಾನೆ. ಇದೊಂದು ಬಹಳ ಆಳವಾದ ವಿಚಾರ ಸ್ನೇಹಿತರೆ. ನಾವು ಸ್ವರ್ಗ ಸೇರುವುದನ್ನೇ ಅಂತಿಮ ಗುರಿಯೆಂದು ಭಾವಿಸುತ್ತೇವೆ. ಆದರೆ ಕೃಷ್ಣ ಹೇಳುತ್ತಾನೆ, ಸ್ವರ್ಗವೂ ಶಾಶ್ವತವಲ್ಲ. ಅಲ್ಲಿ ಸುಖ ಅನುಭವಿಸಿ ಪುಣ್ಯ ಮುಗಿದ ಮೇಲೆ ಮತ್ತೆ ಭೂಮಿಗೆ ಮರಳಬೇಕಾಗುತ್ತದೆ. ನಿಜವಾದ ಶಾಶ್ವತ ಶಾಂತಿ ಇರುವುದು ಪರಮಾತ್ಮನನ್ನು ಸೇರುವುದರಲ್ಲಿ ಮಾತ್ರ. ಇಲ್ಲಿ ಕೃಷ್ಣ ಬ್ರಹ್ಮನ ಒಂದು ದಿನ ಎಷ್ಟು ದೀರ್ಘ ಎಂಬುದನ್ನು ವಿವರಿಸುತ್ತಾನೆ. 1000 ಯುಗಗಳಷ್ಟು ಕಾಲ ಬ್ರಹ್ಮನ ಒಂದು ಹಗಲು, ಅಷ್ಟೇ ಕಾಲ ಒಂದು ರಾತ್ರಿ. ಈ ಕಾಲಮಾನವನ್ನು ಅರಿತ ಜ್ಞಾನಿಗಳು ನಿಜವಾಗಲೂ ಕಾಲದ ಮಹಿಮೆಯನ್ನು ತಿಳಿದವರು ಎಂದು ಹೇಳುತ್ತಾನೆ. ಇಂತಹ ಅಗಾಧವಾದ ಕಾಲಮಾನದ ಮುಂದೆ ನಮ್ಮ ಈ ಸಣ್ಣ ಜೀವನದಲ್ಲಿ ಎಷ್ಟೊಂದು ಜಗಳ, ದ್ವೇಷ, ಅಸೂಯೆ, ಸ್ವಾರ್ಥದಲ್ಲಿ ಕಳೆಯುತ್ತೇವೆ. ಒಂದು ಕ್ಷಣ ಯೋಚಿಸಿ ನೋಡಿ ಸ್ನೇಹಿತರೆ. ಬ್ರಹ್ಮಾಂಡದ ಈ ಅಗಾಧತೆಯ ಮುಂದೆ ನಮ್ಮ ಅಹಂಕಾರ, ನಮ್ಮ ಆಸ್ತಿಪಾಸ್ತಿಯ ಜಗಳ, ನಮ್ಮ ಪ್ರತಿಷ್ಠೆಯ ಕಾಳಗ ಇವೆಲ್ಲ ಎಷ್ಟು ಕ್ಷುಲ್ಲಕ. ಈ ಅರಿವು ಬಂದಾಗ ಮಾತ್ರ ನಿಜವಾದ ವೈರಾಗ್ಯ, ನಿಜವಾದ ಶಾಂತಿ ಸಿಗುತ್ತದೆ. ನಾವು ಬ್ರಹ್ಮನ ಕಾಲಮಾನದ ಅಗಾಧತೆಯ ಬಗ್ಗೆ ತಿಳಿದುಕೊಂಡೆವು. ಈಗ ಕೃಷ್ಣ ಪರಮಾತ್ಮ ಒಂದು ಬಹಳ ಕುತೂಹಲಕಾರಿಯಾದ ವಿಷಯದ ಬಗ್ಗೆ ಮಾತನಾಡ್ತಾನೆ. ಆತ್ಮ ದೇಹ ಬಿಟ್ಟ ನಂತರ ಸಾಗುವ 2 ಮಾರ್ಗಗಳು. ಇದನ್ನು ಶಾಸ್ತ್ರಗಳಲ್ಲಿ ಶುಕ್ಲಗತಿ ಮತ್ತು ಕೃಷ್ಣಗತಿ ಎಂದು ಅಥವಾ ದೇವಯಾನ ಮತ್ತು ಪಿತೃಯಾನ ಎಂದು ಕರೆಯುತ್ತಾರೆ. ಬೆಂಕಿ, ಬೆಳಕು, ಹಗಲು, ಶುಕ್ಲಪಕ್ಷ, ಉತ್ತರಾಯಣ ಈ 6 ತಿಂಗಳ ಕಾಲದಲ್ಲಿ ದೇಹ ತ್ಯಜಿಸುವ ಜ್ಞಾನಿಗಳು ಬ್ರಹ್ಮಪ್ರಾಪ್ತಿಯ ಶುಕ್ಲ ಮಾರ್ಗದಲ್ಲಿ ಸಾಗುತ್ತಾರೆ ಎಂದು, ಹೊಗೆ, ರಾತ್ರಿ, ಕೃಷ್ಣಪಕ್ಷ, ದಕ್ಷಿಣಾಯನ ಕಾಲದಲ್ಲಿ ದೇಹ ತ್ಯಜಿಸುವವರು ಚಂದ್ರಲೋಕ ಸೇರಿ ಪುನಃ ಭೂಮಿಗೆ ಮರಳುತ್ತಾರೆ ಎಂದು ಕೃಷ್ಣ ವಿವರಿಸುತ್ತಾನೆ. ಇದನ್ನು ಕೇಳಿದಾಗ ಇಂದಿನ ವೈಜ್ಞಾನಿಕ ಮನಸ್ಥಿತಿಯ ಜನರಿಗೆ ಸ್ವಲ್ಪ ಕಷ್ಟ ಅನಿಸಬಹುದು ಸ್ನೇಹಿತರೆ. ಆದರೆ ಇದರ ಆಳವಾದ ಅರ್ಥವೇನೆಂದರೆ, ಒಬ್ಬ ವ್ಯಕ್ತಿಯ ಆಂತರಿಕ ಸ್ಥಿತಿ, ಅವನ ಜ್ಞಾನ, ಅವನ ಸಾಧನೆಯ ಮಟ್ಟ ಅವನ ಮುಂದಿನ ಪಯಣವನ್ನು ನಿರ್ಧರಿಸುತ್ತದೆ. ಬೆಳಕು ಎಂಬುದು ಜ್ಞಾನದ ಸಂಕೇತ, ಕತ್ತಲೆ ಎಂಬುದು ಅಜ್ಞಾನದ ಸಂಕೇತ. ಜ್ಞಾನಿಗಳು, ಶುದ್ಧ ಮನಸ್ಸಿನವರು ಬೆಳಕಿನ ಮಾರ್ಗದಲ್ಲಿ ಮುನ್ನಡೆದು ಮತ್ತೆ ಹುಟ್ಟದ ಪರಮಗತಿಯನ್ನು ಪಡೆಯುತ್ತಾರೆ. ಆದರೆ ಪುಣ್ಯಕರ್ಮಗಳನ್ನು ಮಾಡಿದರೂ ಅಜ್ಞಾನದಲ್ಲಿರುವವರು ಸ್ವರ್ಗಸುಖ ಅನುಭವಿಸಿ ಮತ್ತೆ ಭೂಮಿಗೆ ಬರುತ್ತಾರೆ. ಇಲ್ಲಿ ಕೃಷ್ಣ ಒಂದು ಮಹತ್ವದ ಸಂದೇಶ ಕೊಡುತ್ತಾನೆ. ಕೇವಲ ಒಳ್ಳೆಯ ಕರ್ಮ ಮಾಡಿದರೆ ಸಾಲದು, ಜ್ಞಾನ ಮತ್ತು ಭಕ್ತಿಯೂ ಬೇಕು ಎಂದು. ಇಲ್ಲಿ ಕೃಷ್ಣ ಪರಮಾತ್ಮ ಒಂದು ಬಹಳ ಅಚ್ಚರಿಯ ಮಾತನ್ನು ಹೇಳುತ್ತಾನೆ. ಯೋಗಿಗಳಿಗೆ ಈ 2 ಮಾರ್ಗಗಳ ಬಗ್ಗೆ ಸ್ಪಷ್ಟ ಅರಿವಿದ್ದರೆ ಅವರು ಎಂದೂ ಮೋಹಗೊಳ್ಳುವುದಿಲ್ಲ. ಆದ್ದರಿಂದ ಎಲ್ಲಾ ಕಾಲದಲ್ಲಿಯೂ ಯೋಗಯುಕ್ತನಾಗಿರಬೇಕು ಎಂದು. ಇದರರ್ಥವೇನೆಂದರೆ, ಸಾವಿನ ಬಗ್ಗೆ, ಪುನರ್ಜನ್ಮದ ಬಗ್ಗೆ ಸ್ಪಷ್ಟ ಜ್ಞಾನ ಇದ್ದವನಿಗೆ ಬದುಕಿನ ಸಣ್ಣಪುಟ್ಟ ಸಮಸ್ಯೆಗಳು ಅಷ್ಟೊಂದು ಗಂಭೀರವಾಗಿ ಕಾಣುವುದಿಲ್ಲ. ಇಂದಿನ ಜೀವನದಲ್ಲಿ ನಾವು ಒಂದು ಪ್ರಮೋಷನ್ ತಪ್ಪಿದ್ರೆ, ಒಂದು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ, ಒಂದು ಸಂಬಂಧ ಮುರಿದರೆ ಇಡೀ ಜಗತ್ತೇ ಮುಗಿದು ಹೋಯಿತು ಅನ್ನುವಷ್ಟು ದುಃಖಿಸುತ್ತೇವೆ. ಆದರೆ ಈ ಬ್ರಹ್ಮಾಂಡದ ವಿಶಾಲತೆ, ಆತ್ಮದ ಶಾಶ್ವತತೆ ಅರಿತಾಗ ಈ ಸಣ್ಣ ಸಮಸ್ಯೆಗಳು ಎಷ್ಟು ಕ್ಷಣಿಕ ಎಂದು ಅರ್ಥವಾಗುತ್ತದೆ. ಇದೇ ನಿಜವಾದ ಆಧ್ಯಾತ್ಮಿಕ ಪ್ರೌಢಿಮೆ. ಕೃಷ್ಣ ಪರಮಾತ್ಮ ಕೊನೆಯಲ್ಲಿ ಒಂದು ಪ್ರಮುಖ ಮಾತು ಹೇಳುತ್ತಾನೆ. ವೇದಗಳ ಅಧ್ಯಯನ, ಯಜ್ಞ, ತಪಸ್ಸು, ದಾನ ಇವೆಲ್ಲದರಿಂದ ಪಡೆಯುವ ಪುಣ್ಯಫಲಕ್ಕಿಂತಲೂ ಮಿಗಿಲಾದ ಫಲವನ್ನು ಈ ಯೋಗ ರಹಸ್ಯವನ್ನು ತಿಳಿದ ಯೋಗಿ ಪಡೆಯುತ್ತಾನೆ ಎಂದು ಹೇಳುತ್ತಾನೆ. ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಿರುವುದೇನೆಂದರೆ, ಬಾಹ್ಯ ಕರ್ಮಕಾಂಡಗಳಿಗಿಂತ ಆಂತರಿಕ ಜ್ಞಾನ, ಭಕ್ತಿ, ಶ್ರದ್ಧೆಗೆ ಹೆಚ್ಚಿನ ಮಹತ್ವವಿದೆ ಎಂದು. ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡುವುದಕ್ಕಿಂತ ಪ್ರತಿನಿತ್ಯ ಶುದ್ಧ ಮನಸ್ಸಿನಿಂದ ಭಗವಂತನನ್ನು ಸ್ಮರಿಸುವುದೇ ಹೆಚ್ಚು ಮಹತ್ವದ್ದು ಎಂಬ ಈ ಸಂದೇಶ ಇಂದಿನ ಬಿಡುವಿಲ್ಲದ ಜೀವನದಲ್ಲಿ ಬದುಕುವ ನಮಗೆ ಬಹಳ ದೊಡ್ಡ ಸಮಾಧಾನ ಕೊಡುತ್ತದೆ. ದೊಡ್ಡ ದೊಡ್ಡ ಆಚರಣೆಗಳಿಗೆ ಸಮಯವಿಲ್ಲದಿದ್ದರೂ ಪ್ರತಿದಿನ 5 ನಿಮಿಷ ಶ್ರದ್ಧೆಯಿಂದ ಪ್ರಾರ್ಥಿಸಿದರೂ ಸಾಕು ಎಂಬ ಭರವಸೆಯಿಲ್ಲಿದೆ. ಕೃಷ್ಣ ಪರಮಾತ್ಮ ಹೇಳಿದ ಅಂತಕಾಲದ ಸ್ಮರಣೆ ಎಂಬ ತತ್ವ ಕೇವಲ ಒಂದು ಸಿದ್ಧಾಂತವಲ್ಲ,
ಅದನ್ನು ಜೀವಂತವಾಗಿ ಆಚರಿಸಿ ತೋರಿಸಿದ ಒಬ್ಬ ಮಹಾವ್ಯಕ್ತಿಯ ಕಥೆ ನಮ್ಮ ಪುರಾಣಗಳಲ್ಲಿದೆ. ಅದೇ ಭೀಷ್ಮ ಪಿತಾಮಹರ ಕಥೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಗಳಿಂದ ಗಾಯಗೊಂಡ ಭೀಷ್ಮರು ನೆಲಕ್ಕೆ ಬೀಳದೆ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದರು. ಅವರಿಗೆ ಇಚ್ಛಾಮರಣದ ವರ ಇತ್ತು, ಅಂದ್ರೆ ತಾವು ಬಯಸಿದ ಸಮಯದಲ್ಲಿ ಮಾತ್ರ ಸಾಯುವ ಶಕ್ತಿ. ಅವರು ಆ ಬಾಣಗಳ ಹಾಸಿಗೆಯ ಮೇಲೆ ಬರೋಬ್ಬರಿ 58 ದಿನಗಳ ಕಾಲ ಮಲಗಿದ್ದರು. ಉತ್ತರಾಯಣ ಕಾಲ ಬರುವ ತನಕ ಕಾದರು. ಈಗ ಯೋಚಿಸಿ ಸ್ನೇಹಿತರೆ, ಇಡೀ ದೇಹ ನೂರಾರು ಬಾಣಗಳಿಂದ ಚುಚ್ಚಲ್ಪಟ್ಟಿದೆ. ಪ್ರತಿ ಕ್ಷಣವೂ ಅಸಾಧ್ಯ ನೋವು. ಆದರೂ ಭೀಷ್ಮರು ತಮ್ಮ ಮನಸ್ಸನ್ನು ಕದಲಿಸಲಿಲ್ಲ. ಅವರು ಆ ಸ್ಥಿತಿಯಲ್ಲೂ ಧರ್ಮದ ಬಗ್ಗೆ, ರಾಜನೀತಿಯ ಬಗ್ಗೆ, ಜೀವನದ ಸತ್ಯಗಳ ಬಗ್ಗೆ ಯುಧಿಷ್ಠಿರನಿಗೆ ಉಪದೇಶ ಕೊಟ್ಟರು. ಇದೇ ಮಹಾಭಾರತದ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ ಎಂದು ಪ್ರಸಿದ್ಧವಾಗಿದೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾದ ಸಂಗತಿ ಏನೆಂದರೆ, ಸಾಯುವ ಕೊನೆಯ ಕ್ಷಣ ಬಂದಾಗ ಭೀಷ್ಮರು ತಮ್ಮ ಎಲ್ಲಾ ಇಂದ್ರಿಯಗಳನ್ನು ಹಿಂತೆಗೆದುಕೊಂಡು ಸಂಪೂರ್ಣವಾಗಿ ಶ್ರೀಕೃಷ್ಣನ ಮುಖವನ್ನೇ ದೃಷ್ಟಿಸುತ್ತಾ ಮನಸ್ಸನ್ನು ಆ ಪರಮಾತ್ಮನ ಮೇಲೆಯೇ ಕೇಂದ್ರೀಕರಿಸಿ ದೇಹ ತ್ಯಜಿಸಿದರು. ಇದೇ ಸ್ನೇಹಿತರೆ 8ನೆಯ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ ಅಂತಕಾಲೇಚ ಮಾಮೇವ ಸ್ಮರನ್ ಎಂಬ ಶ್ಲೋಕದ ಜೀವಂತ ಉದಾಹರಣೆ. ಭೀಷ್ಮರಿಗೆ ಆ ಕ್ಷಣದಲ್ಲಿ ಕೃಷ್ಣನನ್ನು ನೆನಪಿಸಿಕೊಳ್ಳುವುದು ಸಾಧ್ಯವಾಗಿದ್ದು ಏಕೆ ಗೊತ್ತೇ? ಅವರು ಇಡೀ ಜೀವನವನ್ನು ಧರ್ಮದ ಮಾರ್ಗದಲ್ಲಿ, ಶಿಸ್ತಿನಿಂದ, ಸತ್ಯದ ಮಾರ್ಗದಲ್ಲಿ ನಡೆದಿದ್ದರು. ಅವರ ಬ್ರಹ್ಮಚರ್ಯ ವ್ರತ, ಅವರ ಸಂಯಮ, ಅವರ ಕರ್ತವ್ಯನಿಷ್ಠೆ ಇವೆಲ್ಲವೂ ಅವರ ಮನಸ್ಸನ್ನು ಎಷ್ಟು ಶುದ್ಧವಾಗಿ, ಎಷ್ಟು ಸ್ಥಿರವಾಗಿ ಇಟ್ಟಿತ್ತೆಂದರೆ ಇಂತಹ ಭಯಂಕರ ನೋವಿನ ಸ್ಥಿತಿಯಲ್ಲೂ ಅವರ ಮನಸ್ಸು ಕದಲಲಿಲ್ಲ. ಇದೇ ಜೀವಿತಾವಧಿಯ ಅಭ್ಯಾಸ ಯೋಗದ ಫಲ ಎಂಬುದನ್ನು ನಾವು ಮರೆಯಬಾರದು. ಈ ಕಥೆಯಿಂದ ನಮಗೆ ಇಂದಿನ ಜೀವನಕ್ಕೆ ಒಂದು ಮಹತ್ವದ ಪಾಠ ಸಿಗುತ್ತದೆ ಸ್ನೇಹಿತರೆ. ಭೀಷ್ಮರು ಒಂದೇ ದಿನದಲ್ಲಿ ಆ ಸ್ಥಿತಿಗೆ ಬರಲಿಲ್ಲ. ಅವರ ಇಡೀ ಜೀವನವೇ ಆ ಒಂದು ಕ್ಷಣಕ್ಕೆ ತಯಾರಿಯಾಗಿತ್ತು. ಇಂದು ನಾವು ಸಣ್ಣ ಸಣ್ಣ ಕೋಪ, ಸಣ್ಣ ಸಣ್ಣ ಸ್ವಾರ್ಥ, ಸುಳ್ಳು, ಅಸೂಯೆಗಳಿಗೆ ಒಳಗಾಗಿ ಮನಸ್ಸನ್ನು ಕಲುಷಿತಗೊಳಿಸಿಕೊಳ್ಳುತ್ತೇವೆ. ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಮನಸ್ಸನ್ನು ಶುದ್ಧಗೊಳಿಸುತ್ತಾ ಸತ್ಯ, ಧರ್ಮ, ಕರ್ತವ್ಯನಿಷ್ಠೆಯ ಮಾರ್ಗದಲ್ಲಿ ನಡೆದರೆ ನಮ್ಮ ಮನಸ್ಸು ಒಂದು ದಿನ ಭೀಷ್ಮರಂತೆ ಸ್ಥಿರವಾಗಬಲ್ಲದು. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ ತತ್ವಗಳನ್ನು ಆಚರಣೆಗೆ ತರಲು ಭೀಷ್ಮರ ಈ ಕಥೆ ನಮಗೆ ಒಂದು ದೊಡ್ಡ ಸ್ಫೂರ್ತಿ. ನಾವು ಭೀಷ್ಮರ ಇಚ್ಛಾಮರಣದ ಕಥೆಯನ್ನು ನೋಡಿದೆವು. ಆದರೆ ಸ್ನೇಹಿತರೆ, ನನಗೆ ಭೀಷ್ಮರಂತೆ ಬ್ರಹ್ಮಚರ್ಯ ವ್ರತ ಸಾಧ್ಯವಿಲ್ಲ, ನಾನು ಸಾಮಾನ್ಯ ಗೃಹಸ್ಥ, ನನಗಿಂತಹ ಸಾಧನೆ ಆಗದ ಮಾತು ಎಂದು ಅನೇಕರು ಅಂದುಕೊಳ್ಳಬಹುದು. ಇದಕ್ಕೆ ಉತ್ತರವಾಗಿ ಇನ್ನೊಂದು ಪುರಾಣ ಸಾಕ್ಷಿ ನಮಗೆ ಸಿಗುತ್ತದೆ. ಪ್ರಹ್ಲಾದನ ಕಥೆ. ಪ್ರಹ್ಲಾದ ಒಬ್ಬ ಸಣ್ಣ ಬಾಲಕ. ಆದರೆ ಅವನ ತಂದೆ ಹಿರಣ್ಯಕಶಿಪು ಒಬ್ಬ ಘೋರ ರಾಕ್ಷಸ, ಭಗವಂತನ ದ್ವೇಷಿ. ತನ್ನ ಮಗ ವಿಷ್ಣುವಿನ ಭಕ್ತನಾಗಿದ್ದನ್ನು ಸಹಿಸಲಾರದೆ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಎಷ್ಟೆಲ್ಲಾ ಕಷ್ಟಗಳನ್ನು ಕೊಟ್ಟ. ವಿಷ ಕುಡಿಸಿದ, ಆನೆಯ ಕಾಲಿಗೆ ಹಾಕಿಸಿದ, ಬೆಂಕಿಯಲ್ಲಿ ಹಾಕಿದ, ಬೆಟ್ಟದಿಂದ ತಳ್ಳಿಸಿದ. ಆದರೆ ಪ್ರತಿ ಬಾರಿಯೂ ಪ್ರಹ್ಲಾದ ಬದುಕುಳಿದ, ಏಕೆಂದರೆ ಅವನ ಮನಸ್ಸು ಪ್ರತಿ ಕ್ಷಣವೂ ನಾರಾಯಣನ ಮೇಲೆಯೇ ನೆಟ್ಟಿತ್ತು. ಪ್ರಹ್ಲಾದನ ಈ ಕಥೆಯಲ್ಲಿ ಒಂದು ಬಹಳ ಮಹತ್ವದ ಪಾಠ ಅಡಗಿದೆ ಸ್ನೇಹಿತರೆ. ಅವನಿಗೆ ಯಾವುದೇ ವಿಶೇಷ ತಪಸ್ಸಾಗಲಿ, ಯಾವುದೇ ಗುರುಗಳ ಉಪದೇಶವಾಗಲಿ ಇರಲಿಲ್ಲ. ಅವನಿಗಿದ್ದದ್ದು ಒಂದೇ, ಶುದ್ಧ, ಅಚಲ ಭಕ್ತಿ. ತಂದೆ ಎಷ್ಟೇ ಹಿಂಸಿಸಿದರೂ, ಜೀವ ಹೋಗುವ ಸ್ಥಿತಿ ಬಂದರೂ ಪ್ರಹ್ಲಾದ ಒಂದು ಕ್ಷಣವೂ ಭಗವಂತನ ಸ್ಮರಣೆಯನ್ನು ಬಿಡಲಿಲ್ಲ. ಇದೇ ಕೃಷ್ಣ ಪರಮಾತ್ಮ 8ನೇ ಅಧ್ಯಾಯದಲ್ಲಿ ಹೇಳಿದ ಅನನ್ಯಚೇತಃ ಎಂಬ ಸ್ಥಿತಿ. ಬೇರೆ ಯಾವುದೇ ಆಲೋಚನೆಯಿಲ್ಲದ, ಸಂಪೂರ್ಣ ಭಗವಂತನ ಮೇಲೆಯೇ ಕೇಂದ್ರೀಕೃತವಾದ ಮನಸ್ಸು. ಪ್ರಹ್ಲಾದ ಒಬ್ಬ ಬಾಲಕ. ಅವನಿಗೆ ದೊಡ್ಡ ದೊಡ್ಡ ಶಾಸ್ತ್ರಜ್ಞಾನ ಇರಲಿಲ್ಲ. ಆದರೆ ಅವನ ಶ್ರದ್ಧೆ ಎಷ್ಟು ಗಟ್ಟಿಯಾಗಿತ್ತೆಂದರೆ ಸ್ವತಃ ಭಗವಂತನೇ ನರಸಿಂಹರೂಪದಲ್ಲಿ ಬಂದು ಅವನನ್ನು ಕಾಪಾಡಿದ. ಇಂದಿನ ಕಾಲದ ನಮ್ಮ ಜೀವನಕ್ಕೆ ಈ ಕಥೆ ಬಹಳ ಪ್ರಸ್ತುತ ಸ್ನೇಹಿತರೆ. ಇಂದು ನಮಗೆ ಕುಟುಂಬದೊಳಗೇ ವಿರೋಧ, ಸ್ನೇಹಿತರಿಂದ ಅಪಹಾಸ್ಯ, ಸಮಾಜದಿಂದ ಟೀಕೆ ಬರಬಹುದು ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸಿದಾಗ. ಆದರೆ ಪ್ರಹ್ಲಾದನ ಕಥೆ ನಮಗೆ ಕಲಿಸುವುದೇನೆಂದರೆ, ಎಷ್ಟೇ ವಿರೋಧ ಬಂದರೂ ನಮ್ಮ ಆಂತರಿಕ ನಂಬಿಕೆಯನ್ನು, ಒಳ್ಳೆಯತನವನ್ನು ಬಿಡಬಾರದು. ಕೃಷ್ಣ ಪರಮಾತ್ಮ 8ನೇ ಅಧ್ಯಾಯದಲ್ಲಿ ಹೇಳಿದಂತೆ ಪ್ರತಿನಿತ್ಯ ಭಗವಂತನನ್ನೇ ಚಿಂತಿಸುತ್ತಾ ಎಲ್ಲಾ ಕಾಲದಲ್ಲಿಯೂ ಆ ನಂಬಿಕೆಯನ್ನು ಸ್ಥಿರವಾಗಿಟ್ಟುಕೊಂಡವನಿಗೆ ಭಗವಂತ ಸುಲಭವಾಗಿ ಸಿಗುತ್ತಾನೆ ಎಂಬ ಮಾತಿಗೆ ಪ್ರಹ್ಲಾದನೇ ಜೀವಂತ ಸಾಕ್ಷಿ. ಇಲ್ಲಿ ಇನ್ನೊಂದು ಮಹತ್ವದ ಅಂಶ ಗಮನಿಸಬೇಕು. ಪ್ರಹ್ಲಾದ ಎಂದೂ ತನ್ನ ತಂದೆಯನ್ನು ದ್ವೇಷಿಸಲಿಲ್ಲ.
ತನಗೆ ಇಷ್ಟೆಲ್ಲಾ ಹಿಂಸೆ ಕೊಟ್ಟರೂ ಅವನು ಯಾವಾಗಲೂ ತಂದೆಗೆ ಒಳ್ಳೆಯದಾಗಲಿ ಎಂದೇ ಪ್ರಾರ್ಥಿಸುತ್ತಿದ್ದ. ಇದೇ ನಿಜವಾದ ಭಕ್ತಿಯ ಲಕ್ಷಣ. ದ್ವೇಷ, ಸೇಡು ಇಲ್ಲದ, ಕೇವಲ ಪ್ರೀತಿ ಮತ್ತು ಕರುಣೆ ತುಂಬಿದ ಹೃದಯ. ಇಂದು ನಾವು ಯಾರಾದರೂ ನಮಗೆ ಅನ್ಯಾಯ ಮಾಡಿದಾಗ ವರ್ಷಗಟ್ಟಲೆ ದ್ವೇಷ ಸಾಧಿಸುತ್ತೇವೆ. ಆದರೆ ಪ್ರಹ್ಲಾದ ಈ ವಿಷಯದಲ್ಲಿ ನಮಗೊಂದು ಮಹಾ ಆದರ್ಶ. ನಾವು ಭೀಷ್ಮ ಮತ್ತು ಪ್ರಹ್ಲಾದನ ಕಥೆಗಳ ಮೂಲಕ 8ನೇ ಅಧ್ಯಾಯದ ತತ್ವಗಳನ್ನು ಅರ್ಥಮಾಡಿಕೊಂಡೆವು. ಈಗ ಕೃಷ್ಣ ಪರಮಾತ್ಮನ ಬೋಧನೆಗಳನ್ನು ಇಂದಿನ ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯಿಸಬಹುದು ಎಂಬುದನ್ನು ಸ್ವಲ್ಪ ಪ್ರಾಯೋಗಿಕವಾಗಿ ನೋಡೋಣ. ಕೃಷ್ಣ ಹೇಳಿದ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ್ಯಾಚ ಎಂಬ ಮಾತನ್ನು ನಾವು ಆಫೀಸು, ಮನೆ, ಸಂಬಂಧಗಳಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು? ಮೊದಲನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಎತ್ತಿಕೊಳ್ಳುವ ಮೊದಲು 1 ನಿಮಿಷ ಕಣ್ಣುಮುಚ್ಚಿ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸುವ ಅಭ್ಯಾಸ ಮಾಡಿ. ಇದು ದೊಡ್ಡ ಪೂಜೆ ಆಗಬೇಕಿಲ್ಲ, ಕೇವಲ ಒಂದು ಮನಸ್ಸಿನ ಪ್ರಾರ್ಥನೆ ಸಾಕು. ಎರಡನೆಯದಾಗಿ, ಆಫೀಸಿನಲ್ಲಿ ಕೆಲಸದ ಮಧ್ಯ ಒತ್ತಡ ಬಂದಾಗ ಒಂದು ಆಳವಾದ ಉಸಿರು ತೆಗೆದುಕೊಂಡು ಮನಸ್ಸಿನಲ್ಲಿ ಒಂದೇ ಒಂದು ಬಾರಿ ಭಗವಂತನ ಹೆಸರು ನೆನಪಿಸಿಕೊಳ್ಳಿ. ಇದು ಸ್ಮರಣೆ ಮಾಡುತ್ತಾ ಯುದ್ಧವನ್ನೂ ಮಾಡು ಎಂಬ ಕೃಷ್ಣನ ಮಾತಿನ ನಿಜವಾದ ಆಚರಣೆ. ನಿಮ್ಮ ಕರ್ತವ್ಯ, ನಿಮ್ಮ ಕೆಲಸ ಬಿಡಬೇಕಿಲ್ಲ, ಬದಲಿಗೆ ಆ ಕೆಲಸದ ಮಧ್ಯೆಯೇ ಭಗವಂತನ ನೆನಪನ್ನು ಬೆಸೆಯಬೇಕು. ಮೂರನೆಯದಾಗಿ, ರಾತ್ರಿ ಮಲಗುವ ಮೊದಲು ದಿನವಿಡೀ ಮಾಡಿದ ಕೆಲಸಗಳನ್ನು ಮನಸ್ಸಿನಲ್ಲಿ ಒಮ್ಮೆ ಮೆಲುಕು ಹಾಕಿ, ಯಾವುದಾದರೂ ತಪ್ಪಾಗಿದ್ರೆ ಕ್ಷಮೆ ಕೇಳಿ, ಒಳ್ಳೆಯದಾಗಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ ಮಲಗುವ ಅಭ್ಯಾಸ ಮಾಡಿ. ಈ ಸಣ್ಣ ಸಣ್ಣ ಅಭ್ಯಾಸಗಳೇ ದಿನಗಳೆದಂತೆ, ವರ್ಷಗಳೆದಂತೆ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತಾ ಹೋಗುತ್ತವೆ. ಕೃಷ್ಣ ಹೇಳಿದ ಅಭ್ಯಾಸ ಯೋಗ ಎಂದರೆ ಇದೆ. ದೊಡ್ಡ ದೊಡ್ಡ ಸಾಧನೆಗಳಲ್ಲ, ಸಣ್ಣ ಸಣ್ಣ ಆದರೆ ನಿರಂತರವಾದ ಪ್ರಯತ್ನಗಳು. ಇಲ್ಲಿ ಇನ್ನೊಂದು ಮುಖ್ಯ ಅಂಶ ಗಮನಿಸಬೇಕು. ಕೃಷ್ಣ 8ನೇ ಅಧ್ಯಾಯದಲ್ಲಿ ಮೃತ್ಯುವಿನ ಸಮಯ ಎಂಬ ಒಂದೇ ಒಂದು ಕ್ಷಣದ ಬಗ್ಗೆ ಮಾತ್ರ ಮಾತನಾಡಿರಲಿಲ್ಲ. ಅವನು ನಿಜವಾಗಿ ಹೇಳುತ್ತಿರುವುದು ಪ್ರತಿ ಕ್ಷಣವೂ ಒಂದು ಸಣ್ಣ ಸಾವೆ. ಪ್ರತಿ ಉಸಿರು ಬಿಡುವಾಗಲೂ ಒಂದು ಕ್ಷಣ ಹಿಂದೆ ಸರಿಯುತ್ತಿದೆ. ಆದ್ದರಿಂದ ನಾವು ಪ್ರತಿ ಕ್ಷಣವನ್ನೂ ಎಚ್ಚರಿಕೆಯಿಂದ, ಶ್ರದ್ಧೆಯಿಂದ ಬದುಕಬೇಕು. ಭೀಷ್ಮ, ಪ್ರಹ್ಲಾದ ಇವರೆಲ್ಲರೂ ದೊಡ್ಡ ಘಟನೆಗಳ ಸಂದರ್ಭದಲ್ಲಿ ಮಾತ್ರವಲ್ಲ, ಜೀವನದ ಪ್ರತಿ ಸಣ್ಣ ಕ್ಷಣದಲ್ಲೂ ಈ ಎಚ್ಚರಿಕೆಯನ್ನು ಕಾಪಾಡಿಕೊಂಡಿದ್ದರು. ಅದೇ ಅವರ ಕೊನೆಯ ಕ್ಷಣದ ಶಕ್ತಿಗೆ ಕಾರಣ. ಇಂದಿನ ಆಧುನಿಕ ಜೀವನದಲ್ಲಿ ನಮಗೆ ಸಮಯದ ಕೊರತೆ ಇರುತ್ತದೆ ಎಂಬುದು ನಿಜ. ಆದರೆ ಕೃಷ್ಣ ಪರಮಾತ್ಮ ಎಂದೂ ಗಂಟೆಗಟ್ಟಲೆ ಧ್ಯಾನ ಮಾಡಬೇಕೆಂದು ಒತ್ತಾಯಿಸಲಿಲ್ಲ. ಅವನು ಬಯಸಿದ್ದು ಶ್ರದ್ಧೆ, ನಿರಂತರತೆ ಮತ್ತು ಪ್ರಾಮಾಣಿಕತೆ. ಒಂದು ಸಣ್ಣ ದೀಪ ಕೂಡ ಸತತವಾಗಿ ಉರಿಯುತ್ತಿದ್ದರೆ ಕತ್ತಲೆಯನ್ನು ಓಡಿಸಬಲ್ಲದು. ಅದೇ ರೀತಿ ನಮ್ಮ ಸಣ್ಣ ಸಣ್ಣ ಪ್ರಾರ್ಥನೆ, ಸಣ್ಣ ಸಣ್ಣ ಒಳ್ಳೆಯ ಆಲೋಚನೆಗಳು ನಿರಂತರವಾಗಿ ಮಾಡಿದರೆ ನಮ್ಮ ಮನಸ್ಸಿನ ಕತ್ತಲೆಯನ್ನು ಓಡಿಸಬಲ್ಲವು. ನಾವು ನೋಡಿದ ಎಲ್ಲ ವಿಷಯಗಳನ್ನು ಒಮ್ಮೆ ಮನಸ್ಸಿನಲ್ಲಿ ಮೆಲುಕು ಹಾಕೋಣ. ಬ್ರಹ್ಮ, ಅಧ್ಯಾತ್ಮ, ಕರ್ಮದ ಅರ್ಥ, ಸಾಯುವ ಕ್ಷಣದ ಸ್ಮರಣೆಯ ಶಕ್ತಿ, ಅಭ್ಯಾಸ ಯೋಗದ ಮಹತ್ವ, ಓಂಕಾರದ ಗಾಂಭೀರ್ಯ, ಆತ್ಮ ಸಾಗುವ 2 ಮಾರ್ಗಗಳು ಮತ್ತು ಭೀಷ್ಮ ಪ್ರಹ್ಲಾದರ ಜೀವಂತ ಸಾಕ್ಷಿಗಳು ಇವೆಲ್ಲವೂ ಒಂದೇ ಸಂದೇಶದ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತವೆ. ಬದುಕು ಕ್ಷಣಿಕ, ಆದರೆ ಆ ಕ್ಷಣಿಕ ಬದುಕಿನಲ್ಲಿ ನಾವು ಮಾಡುವ ಆಯ್ಕೆಗಳು ಶಾಶ್ವತ ಪರಿಣಾಮ ಬೀರುತ್ತವೆ. ಇಂದು ನಾವೆಷ್ಟೋ ಜನ ಬದುಕಿನ ಓಟದಲ್ಲಿ ಹಣ, ಪ್ರತಿಷ್ಠೆ, ಅಧಿಕಾರದ ಹಿಂದೆ ಓಡುತ್ತಾ ಒಳಗಿನ ಆತ್ಮದ ಕೂಗನ್ನೇ ಕೇಳಿಸಿಕೊಳ್ಳುತ್ತಿಲ್ಲ. ಬೆಳಿಗ್ಗೆ ಎದ್ದು ಆಫೀಸು, ಸಂಜೆ ಮನೆ, ರಾತ್ರಿ ಫೋನ್ ಸ್ಕ್ರೋಲಿಂಗ್ ಇದೇ ಬದುಕಾಗಿಬಿಟ್ಟಿದೆ. ಆದರೆ ಕೃಷ್ಣ ಪರಮಾತ್ಮ 8ನೇ ಅಧ್ಯಾಯದಲ್ಲಿ ಕೊಟ್ಟ ಸಂದೇಶ ಒಂದೇ. ಈ ಎಲ್ಲ ಓಟದ ನಡುವೆಯೂ ಒಂದು ಕ್ಷಣ ನಿಂತು ನಿಮ್ಮ ಒಳಗಿನ ಆತ್ಮದ ಜೊತೆ ಸಂಪರ್ಕ ಸಾಧಿಸಿ. ಈ ದೇಹ, ಈ ಹೆಸರು, ಈ ಪ್ರತಿಷ್ಠೆ ಇವೆಲ್ಲ ಒಂದು ದಿನ ಬಿಟ್ಟು ಹೋಗಬೇಕಾದವು. ಆದರೆ ನಮ್ಮ ಆತ್ಮ ಶಾಶ್ವತ. ಆ ಆತ್ಮದ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದೇ ನಿಜವಾದ ಯಶಸ್ಸು. ಸ್ನೇಹಿತರೆ, ಇಂದೇ ಒಂದು ನಿರ್ಧಾರ ಮಾಡಿ. ಈ ಕ್ಷಣದಿಂದಲೇ ಪ್ರತಿದಿನ ಕೆಲವು ನಿಮಿಷ ಭಗವಂತನ ಸ್ಮರಣೆಗೆ ಮೀಸಲಿಡಿ. ಅದು ಬೆಳಿಗ್ಗೆ ಎದ್ದ ತಕ್ಷಣ ಇರಬಹುದು, ಊಟದ ಮೊದಲು ಒಂದು ಕೃತಜ್ಞತೆಯ ಮಾತು ಇರಬಹುದು, ಅಥವಾ ರಾತ್ರಿ ಮಲಗುವ ಮೊದಲಿನ ಒಂದು ಪ್ರಾರ್ಥನೆ ಇರಬಹುದು. ಈ ಸಣ್ಣ ಪ್ರಯತ್ನಗಳೇ ಕಾಲಕ್ರಮೇಣ ನಮ್ಮ ಮನಸ್ಸನ್ನು ಭೀಷ್ಮರಂತೆ ಸ್ಥಿರವಾಗಿಸಬಲ್ಲವು, ಪ್ರಹ್ಲಾದನಂತೆ ಅಚಲವಾಗಿಸಬಲ್ಲವು. ಇಂದು ಮಾಡಿದ ಈ ಸಣ್ಣ ಬದಲಾವಣೆಯೇ ನಾಳೆ ನಮ್ಮ ಕೊನೆಯ ಕ್ಷಣದಲ್ಲಿ ಶಾಂತಿ ಕೊಡುವ ಶಕ್ತಿಯಾಗುತ್ತದೆ. ಇನ್ನೊಂದು ಮಹತ್ವದ ಸಂಗತಿ,
ಕೃಷ್ಣ ಪರಮಾತ್ಮ ಎಂದೂ ಭಯ ಹುಟ್ಟಿಸಲಿಲ್ಲ ಸ್ನೇಹಿತರೆ. ಅವನು ಸಾವಿಗೆ ಹೆದರಿ ಬದುಕು ಎಂದು ಹೇಳಿಲ್ಲ, ಬದಲಾಗಿ ಸಾವನ್ನು ಅರ್ಥಮಾಡಿಕೊಂಡು ಶಾಂತಿಯಿಂದ ಬದುಕು ಎಂದು ಕಲಿಸಿದ. ಈ ವ್ಯತ್ಯಾಸ ಬಹಳ ಮುಖ್ಯ. ಸಾವಿನ ಬಗ್ಗೆ ಅರಿವಿದ್ದವನಿಗೆ ಬದುಕಿನ ಪ್ರತೀ ಕ್ಷಣವೂ ಅಮೂಲ್ಯವಾಗುತ್ತದೆ. ಸಿಟ್ಟು, ದ್ವೇಷ, ಅಸೂಯೆಗಳಿಗೆ ಸಮಯ ವ್ಯರ್ಥ ಮಾಡುವುದು ಎಷ್ಟು ಮೂರ್ಖತನ ಎಂದು ಅರ್ಥವಾಗುತ್ತದೆ. ಬದಲಾಗಿ ಪ್ರೀತಿ, ಕ್ಷಮೆ, ಸೇವೆ, ಭಕ್ತಿಗೆ ಪ್ರತೀ ಕ್ಷಣವನ್ನು ಬಳಸಬೇಕೆಂಬ ಎಚ್ಚರಿಕೆ ಮೂಡುತ್ತದೆ. ಸ್ನೇಹಿತರೆ, ಇಂದಿನಿಂದ ನಿಮ್ಮ ಬದುಕಿನಲ್ಲಿ ಒಂದು ಪ್ರಶ್ನೆ ಸದಾ ಜೊತೆಗಿರಲಿ. ಇಂದು ನಾನು ಯಾವ ಭಾವನೆಯನ್ನು ಚಿಂತಿಸುತ್ತಾ ಬದುಕಿದೆ? ಈ ಪ್ರಶ್ನೆಗೆ ಪ್ರತಿದಿನ ಸಂಜೆ ಉತ್ತರ ಕಂಡುಕೊಂಡರೆ ನಿಧಾನವಾಗಿ ನಮ್ಮ ಮನಸ್ಸು ಶುದ್ಧವಾಗುತ್ತಾ ಹೋಗುತ್ತದೆ. ಇದೇ ಕೃಷ್ಣ ಪರಮಾತ್ಮ 8ನೇ ಅಧ್ಯಾಯದಲ್ಲಿ ಕೊಟ್ಟ ಅತ್ಯಮೂಲ್ಯ ಕೊಡುಗೆ. ನಾವು ಈ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಭಗವದ್ಗೀತೆಯ 8ನೇ ಅಧ್ಯಾಯ ನಮಗೆ ಕಲಿಸಿದ್ದೇನು ಎಂದು ಒಮ್ಮೆ ಆಳವಾಗಿ ಯೋಚಿಸೋಣ. ಈ ಅಧ್ಯಾಯ ಪ್ರಾರಂಭವಾಗಿದ್ದೇ ಅರ್ಜುನನ 6 ಪ್ರಶ್ನೆಗಳಿಂದ, ಆದರೆ ಕೊನೆಗೊಂಡಿದ್ದು ಇಡೀ ಮನುಕುಲಕ್ಕೆ ಒಂದು ಬೆಳಕಿನ ದಾರಿಯಾಗಿ. ಬ್ರಹ್ಮಾಂಡದ ಈ ಅಗಾಧತೆ, ಕಾಲದ ಈ ಅಂತ್ಯವಿಲ್ಲದ ಚಕ್ರ, ಆತ್ಮದ ಈ ಅವಿನಾಶಿ ಸ್ವಭಾವ, ಇವೆಲ್ಲದರ ಅರಿವು ನಮಗೆ ಒಂದು ಮಹತ್ವದ ಸತ್ಯವನ್ನು ತೋರಿಸುತ್ತದೆ. ನಾವು ಈ ದೇಹಕ್ಕಿಂತ, ಈ ಚಿಕ್ಕ ಬದುಕಿಗಿಂತ ಬಹಳ ದೊಡ್ಡವರು. ಇಂದು ನೀವು ಎಷ್ಟೇ ಸಂಕಷ್ಟದಲ್ಲಿದ್ದರೂ, ಎಷ್ಟೇ ದುಃಖದಲ್ಲಿದ್ದರೂ ಒಂದು ಮಾತು ನೆನಪಿಡಿ: ಈ ಪರಿಸ್ಥಿತಿ ಶಾಶ್ವತವಲ್ಲ. ಬ್ರಹ್ಮನ ಒಂದು ಹಗಲಿನ ಮುಂದೆ ನಮ್ಮ ಸಂಕಷ್ಟಗಳು ಒಂದು ಕ್ಷಣ ಮಾತ್ರ. ಆದರೆ ಆ ಕ್ಷಣದಲ್ಲಿ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ, ಯಾವ ಭಾವನೆಯನ್ನು ಪೋಷಿಸುತ್ತೇವೆ ಎಂಬುದೇ ನಮ್ಮ ಮುಂದಿನ ಪಯಣವನ್ನು ನಿರ್ಧರಿಸುತ್ತದೆ. ಭೀಷ್ಮರು 100 ಬಾಣಗಳ ನೋವಿನಲ್ಲೂ ಶಾಂತಿ ಕಂಡುಕೊಂಡರು. ಪ್ರಹ್ಲಾದ ಎಷ್ಟೇ ಹಿಂಸೆಯಲ್ಲೂ ಭಕ್ತಿ ಕಳೆದುಕೊಳ್ಳಲಿಲ್ಲ. ಈ ಇಬ್ಬರ ಕಥೆಯೂ ನಮಗೆ ಹೇಳುತ್ತಿರುವುದು ಒಂದೇ: ಬಾಹ್ಯ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಆಂತರಿಕ ಶಾಂತಿ ಸಾಧ್ಯ. ಅದಕ್ಕೆ ಬೇಕಿರುವುದು ಕೇವಲ ಅಚಲ ಶ್ರದ್ಧೆ. ಸ್ನೇಹಿತರೆ, ಈ ಕ್ಷಣದಿಂದಲೇ ಒಂದು ಹೊಸ ಬದುಕು ಪ್ರಾರಂಭಿಸಿ. ಪ್ರತಿ ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ಒಂದು ಹೊಸ ಅವಕಾಶ ನಿಮಗೆ ಸಿಗುತ್ತದೆ. ಮನಸ್ಸನ್ನು ಶುದ್ಧಗೊಳಿಸಲು, ಭಗವಂತನೊಂದಿಗೆ ಸಂಪರ್ಕ ಬೆಳೆಸಲು, ಇಂದಿನ ದಿನವನ್ನು ಅರ್ಥಪೂರ್ಣವಾಗಿ ಬದುಕಲು. ಕೋಪ ಬಂದಾಗ ಒಂದು ಕ್ಷಣ ನಿಂತು ಯೋಚಿಸಿ: ಈ ಕೋಪ ಶಾಶ್ವತವೇ? ನನ್ನ ಆತ್ಮ ಶಾಶ್ವತವೇ? ದುಃಖ ಬಂದಾಗ ಭೀಷ್ಮರ ಆ ಸ್ಥೈರ್ಯವನ್ನು ನೆನಪಿಸಿಕೊಳ್ಳಿ. ಭಯ ಬಂದಾಗ ಪ್ರಹ್ಲಾದನ ಆ ಅಚಲ ಭಕ್ತಿಯನ್ನು ನೆನಪಿಸಿಕೊಳ್ಳಿ. ಈ ಸಣ್ಣ ಸಣ್ಣ ಜ್ಞಾಪಕಗಳೇ ನಿಮ್ಮ ಬದುಕನ್ನು ಬದಲಾಯಿಸಬಲ್ಲವು. ಕೃಷ್ಣ ಪರಮಾತ್ಮ 8ನೇ ಅಧ್ಯಾಯದಲ್ಲಿ ಕೊಟ್ಟ ಆಶ್ವಾಸನೆ ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ: ಅನನ್ಯೇನೈವ ಯೋಗೇನ ಮಾಂ ಧ್ಯಾಯನ್ ಯಃ ಸತತಂ ತಸ್ಯಾಹಂ ಸುಲಭಃ. ಶುದ್ಧ ಭಕ್ತಿಯಿಂದ ಸತತವಾಗಿ ನನ್ನನ್ನೇ ಚಿಂತಿಸುವವನಿಗೆ ನಾನು ಸುಲಭವಾಗಿ ಸಿಗುತ್ತೇನೆ. ಇದೊಂದು ಎಷ್ಟು ದೊಡ್ಡ ಆಶ್ವಾಸನೆ ಸ್ನೇಹಿತರೆ! ಭಗವಂತ ದೂರವಿಲ್ಲ. ಅವನು ಎಲ್ಲೋ ಸ್ವರ್ಗದಲ್ಲಿ ಕುಳಿತಿಲ್ಲ. ಅವನು ನಮ್ಮ ಪ್ರತಿ ಉಸಿರಿನಲ್ಲಿ, ಪ್ರತಿ ಆಲೋಚನೆಯಲ್ಲಿ, ಪ್ರತಿ ಪ್ರೀತಿಯ ಕ್ಷಣದಲ್ಲಿ ಇದ್ದಾನೆ. ನಮಗೆ ಬೇಕಿರುವುದು ಕೇವಲ ಆ ಸಂಪರ್ಕವನ್ನು ಗುರುತಿಸುವ ಎಚ್ಚರಿಕೆ. ಈ ಬದುಕು ಒಂದು ಅಮೂಲ್ಯ ಅವಕಾಶ ಸ್ನೇಹಿತರೆ. ಈ ಅವಕಾಶವನ್ನು ವ್ಯರ್ಥ ಮಾಡಬೇಡಿ. ಇಂದಿನಿಂದಲೇ ಪ್ರತಿ ಕ್ಷಣವನ್ನು ಶ್ರದ್ಧೆಯಿಂದ, ಪ್ರೀತಿಯಿಂದ, ಭಗವಂತನ ಸ್ಮರಣೆಯಿಂದ ತುಂಬಿಸಿ. ಆಗ ಮಾತ್ರ ಆ ಕೊನೆಯ ಕ್ಷಣ ಬಂದಾಗ ನಮಗೆ ಯಾವುದೇ ಭಯವಿರುವುದಿಲ್ಲ. ಬದಲಾಗಿ ಒಂದು ಶಾಂತ ಸಮಾಧಾನ ಮತ್ತು ಪರಮಾತ್ಮನ ಸಾಮೀಪ್ಯದ ಭರವಸೆ ಇರುತ್ತದೆ. ಇದೇ ಭಗವದ್ಗೀತೆಯ 8ನೇ ಅಧ್ಯಾಯದ ಅಂತಿಮ ಸಂದೇಶ. ಬದುಕಿ, ಕರ್ತವ್ಯ ಮಾಡಿ, ಆದರೆ ಪ್ರತಿ ಕ್ಷಣವೂ ಆ ಪರಮಸತ್ಯದ ಸ್ಮರಣೆಯಲ್ಲಿ ಬದುಕಿ.